ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳಿದ್ರೆ ಜೊತೆಗಿರ್ತಕ್ಕಂಥ ಪಾರ್ಟ್ನರು ಅಷ್ಟೇ ಮುಖ್ಯ ಆಗಿರುತ್ತೆ ನಮ್ಮ ಲೈಫಲ್ಲಿ. ಸೊ ನೋಡಿ, ಆ ರಿಲೇಶನ್‌ಶಿಪ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ನಾವು ಫೀಲ್ ಮಾಡಬೇಕು ಅಥವಾ ನಮಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ, ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ನಿಮಗೆ 6 ಮೇಜರ್ ಟಿಪ್ಸ್‌ನ ಶೇರ್ ಮಾಡ್ತೀನಿ. ನಿಮ್ಮ ರಿಲೇಶನ್‌ಶಿಪ್ಪು ಸ್ಟ್ರಾಂಗ್ ಇದ್ರೆ ಈ ಲಕ್ಷಣಗಳು ಇಬ್ಬರಲ್ಲೂ ಇರುತ್ತೆ. ಓಕೆ. ಸೊ ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸೆಲಿಂಗ್ ಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ, ಕೌನ್ಸೆಲಿಂಗಿಗೆ ಫ್ರೀ ಇರಲ್ಲ. ಓಕೆ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ ಮುಖಾಂತರ ಆ್ಯಂಡ್ ಕಾಲ್ ಕೂಡ ಮಾಡ್ಬೋದು. ಓಕೆ. ಫಸ್ಟ್ ಪಾಯಿಂಟು, ನಿಮ್ಮ ಲಕ್ಷಣ ಲೈಕ್ ನಿಮ್ಮ ರಿಲೇಶನ್‌ಶಿಪ್ ಸ್ಟ್ರಾಂಗ್ ಇದೆ ಅಂತ ತಿಳ್ಕೊಳ್ಬೇಕಂದ್ರೆ ಮೊದಲನೇ ಲಕ್ಷಣ ಅಲ್ಲಿ ಏನಿರುತ್ತೆ ಅಂದರೆ, ಎಷ್ಟೇ ಕಿತ್ತಾಡ್ತಿದ್ರು, ಎಷ್ಟೇ ಜಗಳ ಆದರೂ ಕೂಡ ರಿಲೇಶನ್‌ಶಿಪ್ ಬಿಡೋದಿಲ್ಲ. ಅಂದರೆ ಬಿಟ್ಟು ಹೋಗಲ್ಲ. ಜಗಳ ಆಗುತ್ತೆ, ಕೋಪ ಆಗುತ್ತೆ. 2-3 ದಿನ ಮಾತು ಬಿಡ್ತಾರೆ. 2-3 ದಿನ ಎಲ್ಲೋ ಹೆಂಡತಿ ಕೋಪದಲ್ಲಿ ತವ್ರ ಮನೆಗೆ ಹೋಗ್ತಾಳೆ, ಮತ್ತೆ ಬರ್ತಾಳೆ. ಸೊ ಇದು ರಿಪೀಟೆಡ್ಲಿ ನಡೆಯುತ್ತೆ. ಮತ್ತೆ ಚೆನ್ನಾಗಿರ್ತಾರೆ. ಸೊ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಕೋಪದಲ್ಲಿ ಜಗಳ ಆಡ್ತಾರೆ ಬಿಟ್ರೆ ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗಿಲ್ಲ. ಅಷ್ಟು ಇಬ್ರು ಕೂಡ ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ, ಡೀಪ್ ಆಗಿದ್ದಾರೆ. ಕೋಪದಲ್ಲಿ ಅಷ್ಟೇ ನೀನು ಬಿಟ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಎಲ್ಲಾನು ಅಂತಾರೆ. ಬಿಡಕ್ಕೆ ಇಷ್ಟ ಇಲ್ಲ. ಮತ್ತೆ ಒಂದಾಗ್ಬಿಡ್ತಾರಲ್ಲ. ಸೊ 101% ಸ್ಟ್ರಾಂಗ್ ಆಗಿದೆ ಆಲ್ರೆಡಿ ಸಂಬಂಧ ಅಂತ ಅರ್ಥ. ಓಕೆ. ಮತ್ತೆ ಚೆನ್ನಾಗಿರ್ತಾರೆ. ಕೋಪ ಬಂದಾಗ ಅಷ್ಟೇ ಜಗಳ ಮಾಡ್ಕೊಳ್ತಾರೆ. ಮತ್ತೆ 2-3 ದಿನ ಗ್ಯಾಪ್ ಆಗುತ್ತೆ. ಮತ್ತೆ ತುಂಬಾ ಚೆನ್ನಾಗಿರ್ತಾರೆ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಹಾನೆಸ್ಟ್ ಕಮ್ಯುನಿಕೇಷನ್ ಇರುತ್ತೆ. ಎಷ್ಟೇ ಜಗಳ, ಕೋಪ ಮತ್ತೊಂದು ಇನ್ನೊಂದು ಬಂದರೂ ಕೂಡ ಮಾತ್ರ ತುಂಬ ಹಾನೆಸ್ಟ್ ಆಗಿ ಇಬ್ರು ಟೈಮ್ ಕೊಟ್ಟುಕೊಂಡು ಮಾತಾಡ್ತಾರೆ. ಹಾನೆಸ್ಟ್ ಅಂತ ಹೇಳಿದ್ರೆ ಅಲ್ಲಿ ಸುಳ್ಳು, ಕತೆ ಕಟ್ಟೋದು ಮತ್ತೊಂದೇನಲ್ಲ. ಏನೇ ಮಾತಾಡಿದ್ರು ಸತ್ಯನೇ ಮಾತಾಡ್ತಾರೆ. ಏನೇ ಹೇಳಿದ್ರು ಇರೋದನ್ನೇ ಹೇಳ್ತಾರೆ. ಇದಕ್ಕೆ ಹಾನೆಸ್ಟ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಆ ಹಾನೆಸ್ಟ್ ಕಮ್ಯುನಿಕೇಷನ್ ಇಬ್ಬರಲ್ಲೂ ಇರುತ್ತೆ. ಯಾರೋ ಒಬ್ಬ ವ್ಯಕ್ತಿನಲ್ಲಿ ಇರಲ್ಲ. ಅವ್ರು 2 ದಿನಕ್ಕೊಂದು ಮಾತಾಡಿದ್ರು ಹಾನೆಸ್ಟ್ ಆಗಿ ಮಾತಾಡ್ತಾರೆ. ಅಲ್ಲೆಲ್ಲೋ ಒಂದು ಕಡೆ ಇವರಿಗೆ ಅನ್ಯಾಯ ಮಾಡಬೇಕು, ಇವರಿಗೆ ಸುಳ್ಳು ಹೇಳಬೇಕು, ಆ ಥರದ್ದು ಯಾವುದೂ ಬರಲ್ಲ. ಹಾನೆಸ್ಟ್ ಕಮ್ಯುನಿಕೇಷನಲ್ಲೇ ಇರ್ತಾರೆ ಇಬ್ರು ಕೂಡ. ನೆಕ್ಸ್ಟ್ ಪಾಯಿಂಟ್ ಏನನ್ನು ನೋಡೋದಾದ್ರೆ, ರೆಸ್ಪೆಕ್ಟ್‌ನ ಮೇಂಟೈನ್ ಮಾಡ್ತಾರೆ ಇಬ್ರುನುವೆ. ಕೋಪ ಬಂದಾಗ ಎಷ್ಟು ಬೈಕೊಳ್ತಾರೆ, ಅಷ್ಟೇ ಕೂಡ ಪಬ್ಲಿಕಲ್ಲಿ ಜನ ಇದ್ದಾಗ ಅಷ್ಟೇ ಮೇಂಟೈನ್ ಮಾಡ್ಕೊಳ್ತಾರೆ ರೆಸ್ಪೆಕ್ಟ್. ಒಬ್ರದ್ದು ರೆಸ್ಪೆಕ್ಟ್ ಒಬ್ರು ಬಿಟ್ಕೊಡಲ್ಲ ಆ್ಯಕ್ಚುಲಿ ಬೇಕಾಗಿರೋದು ರಿಲೇಶನ್‌ಶಿಪ್ಪಿಗೆ ಇದೇನೆ. ಯಾರ ಮುಂದೆನೂ ಬಿಟ್ಟುಕೊಡ್ಬಾರ್ದು. ನೀವು 4 ಗೋಡೆ ಮಧ್ಯೆ ಕಿತ್ತಾಡ್ಕೊಳ್ಳಿ, ಜಗಳ ಮಾಡ್ಕೊಳ್ಳಿ, ಮತ್ತೆ ಒಂದಾಗಿ. ಆದ್ರೆ ರೆಸ್ಪೆಕ್ಟ್‌ನ ಮಾತ್ರ ಕಾಪಾಡ್ಕೊಂಡು ಹೋಗ್ಬೇಕು ಒಬ್ರಿಗೊಬ್ರು. ಆಮೇಲೆ ಅವ್ರ ಮೇಲೆ ಅವ್ರಿಗೆ ರೆಸ್ಪೆಕ್ಟು ಇದೆ. ಕೋಪ ಬಂದಾಗ ಎಲ್ಲೋ ಒಂದ್ ಕಡೆ ಬೈದ್ಬಿಟ್ಟು ಜಗಳ ಮಾಡಿ ಅದು ಇದು ಮಾಡ್ಕೊಳ್ತಾರೆ. ಬಟ್ ಒಬ್ರ ಮೇಲೆ ಒಬ್ರು ರೆಸ್ಪೆಕ್ಟ್ ಅಂತೂ 100% ಇದ್ದೇ ಇರುತ್ತೆ. ಆ ರೆಸ್ಪೆಕ್ಟ್ ಇದೆ ಅಂದ್ರೆ ಪ್ರೀತಿನೂ ಇದ್ದೇ ಇರುತ್ತೆ. ಸೊ ಇದು ಕೂಡ ಮುಖ್ಯ ಆಗುತ್ತೆ ಇಬ್ರಲ್ಲೂವೆ. ಸೊ ಇದಿರ್ಬೇಕಾಗತ್ತೆ. ರೆಸ್ಪೆಕ್ಟ್ ಮೇಂಟೈನ್ ಮಾಡ್ಕೊಳ್ಳುವಂಥ ಬುದ್ಧಿ ಇಬ್ರಲ್ಲೂ ಇರಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ನಾನು ಶಾರ್ಟಾಗಿ ಹೇಳ್ತಾ ಹೋಗ್ತಿದ್ದೀನಿ, ತುಂಬ ಲೆಂದಿಯಾಗಿ ತಗೊಂಡು ಹೋಗ್ತಾ ಇಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಇಬ್ರು ಗ್ರೋ ಆಗ್ತಾರೆ. ಈಗ ಎಕ್ಸಾಂಪಲ್, ಇಬ್ರು ಇರೋ ಟೈಮ್‌ನ ಬಳಸ್ಕೊಂಡು ಇಬ್ರು ಗ್ರೋ, ಇಟ್ ಮೀನ್ಸ್ ಆ ರಿಲೇಶನ್‌ಶಿಪ್ ಚೆನ್ನಾಗಾಗಬೇಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಫಿನಾನ್ಷಿಯಲ್ ಸ್ಟೆಬಿಲಿಟಿಗೋಸ್ಕರ, ಫಿನಾನ್ಷಿಯಲ್ ಒಂದು ಪರ್ಪಸ್‌ಗೋಸ್ಕರ ಇಬ್ರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆ ರಿಲೇಶನ್‌ಶಿಪ್ ಜೊತೆಗೆ ಅವ್ರ ಲೈಫ್‌ನು ಕೂಡ ಲಕ್ಸುರಿ ಮಾಡ್ತಾ ಹೋಗ್ತಾರೆ. ಯಾವಾಗ ಇಬ್ರು ಸೇರ್ಕೊಂಡು, ಇಬ್ರದ್ದು ಸಪರೇಟ್ ಇನ್ಕಮ್ ಅಂತ ಅಲ್ಲ, ಇಬ್ರು ಸೇರಿ ಕೈ ಜೋಡಿಸಿ ಗ್ರೋತ್ ಆಗ್ತಾರಲ್ಲ, ಅದಕ್ಕೆ ಇಬ್ರದ್ದು ಗ್ರೋತ್ ಅಂತ ಹೇಳ್ತೀವಿ. ಇಬ್ರು ಗ್ರೋ ಆಗ್ತಾರೆ ಅಂತ ಹೇಳ್ತೀವಿ. ಅಂದ್ರೆ ಇಬ್ರು ಗ್ರೋ ಆಗ್ತಿರೋದು ಮೀನ್ಸ್ ಸಂಬಂಧ ಗೆಲ್ತಾ ಇದೆ, ಲಕ್ಸುರಿ ಆಗ್ತಿದೆ, ಇಬ್ರು ಕಷ್ಟಪಡ್ತಿದ್ದಾರೆ, ಇಬ್ರು ಅಷ್ಟೇ ಇನ್ವಾಲ್ವ್‌ಮೆಂಟ್ ಕೊಡ್ತಿದ್ದಾರೆ ಅಂತ ಅರ್ಥ. ಅವಾಗ್ಲೇನೆ ಇಬ್ರು ಗ್ರೋ ಆಗ್ತಿದ್ದಾರೆ ಅಂತ ಹೇಳೋದು. ನಾನು ಫಿನಾನ್ಷಿಯಲಿ ಅವರೊಂದು ಜಾಬ್, ಇವರೊಂದು ಜಾಬ್, ಅವರು ಓಕೆನೆ. ಬಟ್ ಇಬ್ರು ಸೇರಿ ಆ ರಿಲೇಶನ್‌ಶಿಪ್‌ನ, ಆ ಒಂದು ಮನೇನ, ಇರ್ತಕ್ಕಂಥ ರೀತಿನ ಎಲ್ಲಾನು ಕೂಡ ಚೆನ್ನಾಗಿ ಲಕ್ಸುರಿ ಮಾಡ್ಕೊಳ್ತಾ ಹೋಗ್ತಾರಲ್ಲ, ಅವಾಗ ಇಬ್ರು ಗ್ರೋತ್ ಆದಂಗೆ ಲೆಕ್ಕಾಚಾರ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಟ್ರಸ್ಟ್ ಸ್ಟ್ರಾಂಗ್ ಇರುತ್ತೆ. ಒಬ್ರ ಮೇಲೆ ಒಬ್ರು ನಂಬಿಕೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸ್ಟ್ರಾಂಗ್ ಇರುತ್ತೆ. ಒಬ್ರ ಮೇಲೆ ಒಬ್ರು ನಂಬಿಕೆ ಇಟ್ಟು ಇರ್ತಾರೆ. ಕಚ್ಕೊಂಡೇ ಬದುಕಕ್ಕಾಗಲ್ಲ. ಸೊ ಒಬ್ರ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿರ್ತಾರೆ. ಯಾರು ಏನ್ ಹೇಳಿದ್ರು ಅವ್ರ ಮಾತು ಕೇಳಲ್ಲ. ನಿಮ್ಮ ಮನೆಯವ್ರು ಹಿಂಗ್ ಮಾಡಿದ್ದಾರೆ, ನಿಮ್ಮ ಮನೆಯವ್ರು ಹಿಂಗ್ ಮಾಡಿ ಏನ್ ಹೇಳಿದ್ರು ಇಲ್ಲ. ಅವ್ರು ಹಂಗಿಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ಇನ್ನೊಬ್ರ ಮಾತು ಕಟ್ಕೊಂಡು ಏನೋ ಅನುಮಾನ ಪಡೋದು, ಜಗಳ ಮಾಡೋದು, ಆ ಥರದ್ದು ಏನೂ ಮಾಡಲ್ಲ. ನಂಬಿಕೆ ಅಂತೂ 100% ಇದ್ದೇ ಇರುತ್ತೆ. ಅವ್ರು ಹಂಗಲ್ಲ ಅಂತ ಯಾರೇನ್ ಹೇಳಿದ್ರು, ಇಲ್ಲ ಬಿಡು ನಮ್ಮವ್ರು ಹಂಗಲ್ಲ, ಆ ಥರ ಒಂದು ಫೀಲ್ ಇರುತ್ತೆ. ಬಿಕಾಸ್ ಆ ಟ್ರಸ್ಟ್ ಇಬ್ರು ಉಳಿಸ್ಕೊಂಡಿರ್ತಾರೆ. ಹಂಗೆ ಕೂಡ ಅದನ್ನ ಕ್ಯಾರಿ ಮಾಡಿರ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಫರ್ಟ್ ಬೋತ್ ಸೈಡ್ ಇರುತ್ತೆ. ಒಂದು ರಿಲೇಶನ್‌ಶಿಪ್‌ನ ಸರಿಪಡಿಸ್ಕೊಳ್ಳೋಕೆ ಅಷ್ಟೇ ಎಫರ್ಟ್ ಇಬ್ರು ಹಾಕ್ತಾರೆ. ಇರೋ ಲೈಫ್‌ನ ಇನ್ನೂ ಬೆಟರ್ ದೆನ್ ಮಾಡ್ಕೊಳ್ಳೋಕೆ ಅಷ್ಟೇ ಎಫರ್ಟ್ ಹಾಕ್ತಾರೆ. ಸಂಬಂಧ ಕಾಪಾಡ್ಕೊಳ್ಳೋಕ್ಕೂ ಅಷ್ಟೇ ಇಬ್ರು ಎಫರ್ಟ್ ಹಾಕ್ಬಿಟ್ಟು ಆ ಒಂದು ಲೈಫ್‌ನ ಇನ್ನೂ ಚೆನ್ನಾಗಿ ಮಾಡ್ಕೊಳ್ತಾರೆ. ಇದಿಷ್ಟು ಲಕ್ಷಣಗಳು ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ಇತ್ತು ಅಂತ ಹೇಳಿದ್ರೆ, ಆ ನಿಮ್ಮ ರಿಲೇಶನ್‌ಶಿಪ್ 100% ಸ್ಟ್ರಾಂಗ್ ಇದೆ, ತುಂಬಾ ಚೆನ್ನಾಗಿದೆ, ಹೆಲ್ದಿ ಇದೆ ಅಂತ ಅರ್ಥ. ಓಕೆ. ಸ್ನೇಹಿತರೆ, ನಿಮ್ಮ ರಿಲೇಶನ್‌ಶಿಪ್ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ್ದು ರಿಲೇಶನ್‌ಶಿಪ್ ಮೇಲೆ ಮೋಟಿವೇಷನಲ್ ವಿಡಿಯೋಗಳು ಬರುತ್ತೆ. ಅಗೇನ್ ಹೇಳ್ತಿದ್ದೀನಿ, ಕೌನ್ಸೆಲಿಂಗ್ ಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಒಂದು ಸರ್ಟನ್ ಫೀಸ್ ತೊಗೊಳ್ತೀವಿ, ಆಮೇಲೆ ಕೌನ್ಸೆಲಿಂಗ್ ಮಾಡ್ತೀವಿ. ಓಕೆ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.